ಭಾಷೆಯನ್ನ ಉಳಿಸುವ ಅತ್ಯಂತ ಪರಿಣಾಮಕಾರಿ ಸಾಧನಗಳಲ್ಲಿ ರಂಗಭೂಮಿ ಪ್ರಮುಖವಾಗಿದೆ ಎಂದು ಚಲನಚಿತ್ರ ನಟ ಹಾಗೂ ನಿರ್ದೇಶಕ ಕಾಸರಗೋಡು ಚಿನ್ನ ಅಭಿಪ್ರಾಯಿಸಿದರು. ಸೆಂಚುರಿ ದಯಾನಂದ್ ಪೈ ಹಾಗೂ ಮೋಹಿನಿ ಡಿ ಪೈ ಬೆಂಗಳೂರು ಅವರ ಪ್ರಾಯೋಜಕತ್ವದಲ್ಲಿ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ರಂಗಸಾರಸ್ವತ ಉತ್ತರ ಕನ್ನಡದ ಸಂಯುಕ್ತ ಆಶ್ರಯದಲ್ಲಿ ಸಿವಿಎಸ್ಕೆ ಪ್ರೌಢಶಾಲೆಯ ಪ್ರಾರ್ಥನಾ ಮಂದಿರದಲ್ಲಿ ನಡೆಯುತ್ತಿರುವ ರಂಗಾತರಂಗ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕಾಸರಗೋಡು ಚಿನ್ನ ಮಾತನಾಡಿದರು. ಕೊಂಕಣಿ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಇಂತಹ ಕಾರ್ಯಗಳು ಅಭಿನಂದನಾರ್ಹ. ಭಾಷೆ ಉಳಿಯಬೇಕಾದರೆ ಯುವ ಜನರಲ್ಲಿ ಆಸಕ್ತಿ ಮೂಡಬೇಕು. ಅದಕ್ಕಾಗಿ ರಂಗ ತರಬೇತಿ ಕಾರ್ಯಾಗಾರಗಳಂತಹ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯ. ಹೊಸ ಕಲಾವಿದರನ್ನು ರೂಪಿಸುವ ಈ ಪ್ರಯತ್ನ ಭಾಷೆಯ ಭವಿಷ್ಯವನ್ನು ಭದ್ರಗೊಳಿಸುತ್ತದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಶುಭ ಹಾರೈಸಿದರು. ಅಧ್ಯಕ್ಷತೆ ವಹಿಸಿದ್ದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ರಮೇಶ್ ಪ್ರಭು ಮಾತನಾಡಿ, ಭಾಷೆ, ಸಾಹಿತ್ಯ ಮತ್ತು ರಂಗಭೂಮಿ ಪರಸ್ಪರ ಪೂರಕವಾಗಿದ್ದು ಯುವ ಪೀಳಿಗೆಗೆ ತಮ್ಮ ಮಾತೃಭಾಷೆಯ ಬಗ್ಗೆ ಹೆಮ್ಮೆ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. ಜೀವನವೇ ಒಂದು ನಾಟಕ ರಂಗ ಎಂಬ ಮಾತಿದೆ. ಬದುಕಿನಲ್ಲಿ ನಾಟಕ ಒಂದು ಕಲೆಯಾಗಿ ಬೆಳೆದಿದ್ದು ಈ ಮೂಲಕ ಭಾಷೆಯ ಬೆಳವಣಿಗೆಗೆ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿವಿಧ ಗಣ್ಯರು, ಕೊಂಕಣಿ ಭಾಷೆ ಕೇವಲ ಸಂವಹನದ ಮಾಧ್ಯಮವಲ್ಲ, ಅದು ಸಮೃದ್ಧ ಸಂಸ್ಕೃತಿ, ಪರಂಪರೆ ಮತ್ತು ಬದುಕಿನ ಮೌಲ್ಯಗಳನ್ನು ಹೊತ್ತಿರುವ ಪರಂಪರೆಯಾಗಿದೆ. ಇಂತಹ ತರಬೇತಿಗಳ ಮೂಲಕ ಹೊಸ ಕಲಾವಿದರು ರೂಪುಗೊಂಡಾಗ ಭಾಷೆಯ ಬಳಕೆ ಹೆಚ್ಚುವುದರೊಂದಿಗೆ ಮುಂದಿನ ಪೀಳಿಗೆಗೂ ಭಾಷೆ ತಲುಪಲಿದೆ ಎಂದು ಅಭಿಪ್ರಾಯಪಟ್ಟರು. 2 ದಿನಗಳ ಕಾರ್ಯಾಗಾರದಲ್ಲಿ ಮಂಗಳೂರು ಆಕಾಶವಾಣಿಯ ಮಾಜಿ ಉದ್ಘೋಷಕಿ ಗೀತಾ ಕಿಣಿ, ಪ್ರಸಾದನ ಹಾಗೂ ಅಭಿನಯ ಕಲಾವಿದ ಪ್ರಕಾಶ್ ನಾಯ್ಕ್ ಹಾಗೂ ಭರತನಾಟ್ಯ ಕಲಾವಿದೆ ಶ್ರೇಯಾ ವಿಶ್ವನಾಥ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಧ್ವನಿ ತರಬೇತಿ, ಸಂಭಾಷಣೆ, ದೇಹ ಭಾಷೆ, ವೇದಿಕೆ ನಿರ್ವಹಣೆ, ಅಭಿನಯ ಕೌಶಲ, ಪಾತ್ರ ನಿರ್ಮಾಣ ಹಾಗೂ ರಂಗಭೂಮಿ ತಂತ್ರಗಳ ಕುರಿತು ಪ್ರಾಯೋಗಿಕ ತರಬೇತಿ ನೀಡಲಿದ್ದಾರೆ. ಕಲಿಕೆಯ ಜೊತೆಗೆ ವಿವಿಧ ಚಟುವಟಿಕೆಗಳ ಮೂಲಕ ಭಾಗವಹಿಸುವವರಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಪ್ರಯತ್ನವೂ ನಡೆಯಲಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಸಮಾಜ ಸೇವಕರಾದ ಜೈ ವಿಠಲ್ ಕುಬಾಲ್, ಗಾವಡಿ ಸಮಾಜದ ರವಿ ಗಾವಡಿ, ಭಂಡಾರಿ ಸಮಾಜದ ಪ್ರಮುಖ ಅರುಣ್ ಮಣಕೀಕರ್, ಪ್ರಾಚಾರ್ಯೆ ಸುಮಾ ಪ್ರಭು ಹಾಗೂ ಸಮಾಜ ಸೇವಕಿ ಜಯಾ ಶೇಟ್ ಶುಭಾಶಯ ಕೋರಿದರು. ನಿರ್ಮಲಾ ಪ್ರಭು ವಂದಿಸಿದರು. ರಂಗಸಾರಸ್ವತ ಉತ್ತರ ಕನ್ನಡದ ಸಂಚಾಲಕ ಕಾಗಾಲ್ ಚಿದಾನಂದ ಭಂಡಾರಿ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಭಾಷೆಯ ಉಳಿವು ಜನರ ಬಳಕೆಯಲ್ಲಿದೆ. ಯುವ ಜನರನ್ನು ರಂಗಭೂಮಿಯ ಮೂಲಕ ಮಾತೃಭಾಷೆಯೊಂದಿಗೆ ಬೆಸೆದು ಭಾಷೆಯ ಬೆಳವಣಿಗೆಗೆ ಶಾಶ್ವತ ಅಡಿಪಾಯ ಹಾಕುವ ಉದ್ದೇಶದಿಂದ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.